ನಮ್ಮ ಸಮಾಜ ಎಷ್ಟೆಲ್ಲ ಮುಂದುವರೆದರೂ ಸಹ, ನಮ್ಮ ದೇಶ ಎಷ್ಟೇ ಪ್ರಗತಿಯ ಕಡೆ ಹೊರಟರೂ ಸಹ, ನಮ್ಮಲ್ಲಿ ಈ ಜಾತಿಯ ಸಂಘರ್ಷ, ಕೋಮು ಸಂಘರ್ಷಗಳು ಆಗಾಗ್ಗೆ ಸಂಭವಿಸಲೇ ಇರುತ್ತೆ. ನಮ್ಮಲ್ಲಿ ಜನರಲ್ಲಿ ಒಂದು ಈ ವಿಶಾಲವಾದ ಮನೋಭಾವ ಇನ್ನೂ ಬಂದಿಲ್ಲ, ಬರಬೇಕು. ಬಹಳ ಮುಖ್ಯವಾಗಿ ಏನಪ್ಪ ಅಂತಂದರೆ, ಈ ಮಗ ಅಥವಾ ಮಗಳು ಅನ್ಯ ಜಾತಿಯ ಹುಡುಗನನ್ನು ಪ್ರೀತಿಸಿ ಮದುವೆ ಆದ ಸಂದರ್ಭಗಳಲ್ಲಿ ತಂದೆ ತಾಯಿ ಅದನ್ನು ದೊಡ್ಡ ಘೋರ ಅಪರಾಧ ಅನ್ನುವಂತೆ ಪರಿಗಣಿಸಿ ಮರ್ಯಾದೆ ಹತ್ಯೆಯನ್ನು ಮಾಡುವಂಥದ್ದನ್ನು ನಾವು ನೋಡಿದ್ದೀವಿ, ಕೇಳಿದ್ದೀವಿ. ಇತ್ತೀಚೆಗೆ ಅನೇಕ ಪ್ರಕರಣಗಳು ಬೆಳಕಿಗೆ ಬರ್ತಾನೇ ಇದೆ. ನಾವು ಇತ್ತೀಚೆಗೆ ಒಂದು ಪ್ರಕರಣದಲ್ಲಿ ಮನೆಯ ದೊಡ್ಡ ಮಗಳು ಇಂತಹ ಒಂದು ಕೆಲಸವನ್ನು ಮಾಡಿದ್ಲು, ಅನ್ಯ ಜಾತಿಯ ಅನ್ಯ ಕೋಮಿನ ಹುಡುಗನ್ನ ಮದುವೆ ಮಾಡಿಕೊಂಡ್ಲು ಅನ್ನೋದಕ್ಕೆ ಹಳ್ಳಿಯಲ್ಲಿ ತನಗೆ ಅವಮಾನ ಆಯಿತು ಅಂತ ಆ ಹುಡುಗಿಯ ತಂದೆ ತಾಯಿ ಮತ್ತು ತಂಗಿ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು. ಇದೆಲ್ಲ ನೋಡಿದಾಗ ಎಂತಹ ಶೋಚನೀಯ ಅಂತ ಹೇಳುತ್ತೆ. ನಮ್ಮ ಕಾನೂನಿನಲ್ಲಿ ಪ್ರಾಪ್ತ ವಯಸ್ಸಿಗೆ ಬಂದಿರುವಂಥ ಒಂದು ಹುಡುಗ ಒಂದು ಹುಡುಗಿ ಪರಸ್ಪರ ಪ್ರೀತಿಸಿ ಮದುವೆ ಮಾಡ್ಕೊಳ್ಳೋದಕ್ಕೆ ಸಮ್ಮತಿ ಇದೆ, ಕಾನೂನಿನಲ್ಲಿ ಅವಕಾಶ ಇದೆ. ಆದರೆ ನಮ್ಮ ಸಮಾಜ ಅದನ್ನು ಒಪ್ಪಿಕೊಳ್ಳೋದಕ್ಕೆ ಸಂಪೂರ್ಣವಾಗಿ ಇನ್ನೂ ಸಿದ್ಧವಾಗಿಲ್ಲ. ಮರ್ಯಾದೆ ಹತ್ಯೆ ಮಾಡ್ತಾರೆ. ಸ್ವತಃ ತಂದೆ, ಹುಡುಗಿಯ ತಂದೆ ತನ್ನ ಮಗಳು ಅನ್ನೋದನ್ನು ಸಹ ನೋಡದೆ ಹತ್ಯೆ ಮಾಡುವಂಥದ್ದನ್ನು ನಾವು ಅನೇಕ ಸಾರಿ ಕೇಳಿದ್ದೀವಿ, ಇನ್ನು ಕೇಳ್ತಾ ಇದ್ದೀವಿ, ಮುಂದೆನೂ ಕೇಳ್ತೀವೋ ಏನೋ ಗೊತ್ತಿಲ್ಲ. ಹಾಗಿರುವಾಗ ಇತ್ತೀಚೆಗೆ ಒಂದು ಪ್ರಕರಣದಲ್ಲಿ, ಇಂತಹ ಒಂದು ಪ್ರಕರಣ ಬಹಳ ಮನಸ್ಸಿಗೆ ಅಪಾರವಾದ ನೋವನ್ನು ಉಂಟು ಮಾಡುವಂಥ ಒಂದು ಪ್ರಸಂಗವನ್ನು ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಬಂತು.